ನನ್ನ ಹೆಸರು ಸ್ನೇಹ. ನಾನು ಫಸ್ಟ್ PUC HEPS ಓದುತ್ತಿದ್ದೇನೆ. ನಾನು ಚೀನಾದ ನಾಗರಿಕತೆ ಬಗ್ಗೆ ಆರಂಭದ ವಿಚಾರವನ್ನು ಹೇಳುತ್ತಿದ್ದೇನೆ. ಜಗತ್ತಿನ ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಬಹು ರೋಚಕವಾಗಿದ್ದೇನೆಂದರೆ, ಬದುಕಲು ತುಂಬ ಹೋರಾಟ ಮಾಡಬೇಕಾಗಿಲ್ಲದ ಮತ್ತು ಅತ್ಯಂತ ಸುಲಭವೂ ಅಲ್ಲದ ಪ್ರದೇಶಗಳಲ್ಲಿಯೇ ನಾಗರಿಕತೆಗಳು ಅಂದರೆ ಈ ಚೀನಾ ನಾಗರಿಕತೆ ಉಗಮವಾಯಿತು. ಈ ನಾಗರಿಕತೆಯು ಉತ್ತರ ಚೀನಾದ ಹ್ಯಾಂಗ್ವೋ ಮತ್ತು ಯಾಂಗ್ತ್ಸೆ ಹಾಗೂ ದಕ್ಷಿಣ ಚೀನಾದ ಸಿಕಿಯಾಂಗ್ ನದಿಯ ಬಯಲಿನಲ್ಲಿ ಈ ಚೀನಾ ನಾಗರಿಕತೆ ಉಗಮವಾಯಿತು. ಪ್ರಾರಂಭದಲ್ಲಿ ಚೀನಿಯರು ಜಗತ್ತಿನ ಎಲ್ಲೆಡೆ ಇರುವಂತೆ ಅಲೆಮಾರಿ ಜೀವನವನ್ನು ಪ್ರಾರಂಭಿಸಿದರು. ಅವು ನಿಧಾನವಾಗಿ ಉಳಿಗಮಾನ್ಯ ಸಮಾಜಗಳಾಗಿ ಬೆಳೆದವು. ನಾಗರಿಕತೆಯ ಬೆಳವಣಿಗೆಯ ಕಾಲದಲ್ಲಿ ಚೀನಾ ಮತ್ತು ಭಾರತದ ಪರಿಸ್ಥಿತಿಗಳು ಸಮಾನ ಪರಿಸ್ಥಿತಿಯ ಅಸ್ತಿತ್ವದಲ್ಲಿದ್ದವು. ಸಾಮಾನ್ಯ ಶಕ ಪೂರ್ವ 5000 ಸುಮಾರಿಗೆ ಚೀನಿಯರು ವಿಶಿಷ್ಟವಾದ ನಾಗರಿಕತೆಯನ್ನು ಬೆಳೆಸಿದರು ಹಾಗೂ ನಾವು ಸಾಮಾನ್ಯ ಶಕ ಪೂರ್ವ 1500ರಿಂದ ಹೆಚ್ಚು ಸ್ಪಷ್ಟವಾದ ಇತಿಹಾಸವನ್ನು ತಿಳಿಯುತ್ತೇವೆ. ಚೀನಾದ ಇತಿಹಾಸವು ಬಹಳಷ್ಟರ ಮಟ್ಟಿಗೆ ಪ್ರತ್ಯೇಕವಾಗಿಯೇ ಬೆಳೆಯಿತೆಂದು ತಿಳಿದು ಬಂದಿದೆ. ಚೀನಿಯರು ಎಲ್ಲ ಕಾಲಗಳಲ್ಲಿಯೂ ನಮ್ಮ ನಾಗರಿಕತೆಯ ಬಗ್ಗೆ ಅಭಿಮಾನ ಹೊಂದಿದ್ದಾರೆ. ಚೀನಿಯರ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನದ ಮಾನವನ ಜೀವನವನ್ನು ಅನೇಕ ವಿಧಗಳಲ್ಲಿ ಪ್ರಭಾವಗೊಳಿಸಿದೆ ಹಾಗೂ ಚೀನಾ ಭೌಗೋಳಿಕ ವೈವಿಧ್ಯತೆಗಳನ್ನು ಹೊಂದಿದ ದೇಶವಾಗಿದೆ. ಪಶ್ಚಿಮಕ್ಕೆ ಹಿಮಾಲಯ, ಪೂರ್ವಕ್ಕೆ ಶಾಂತಿ ಸಾಗರ, ಉತ್ತರಕ್ಕೆ ಮರುಭೂಮಿಯನ್ನು ಹೊಂದಿದೆ. ಈ ದೇಶವು ವೈವಿಧ್ಯಪೂರ್ಣವಾದ ಮತ್ತು ಸಸ್ಯ ಹಾಗೂ ಜೀವ ಸಂಕುಲಗಳನ್ನು ಒಳಗೊಂಡಿದೆ. ಚೀನಾದಲ್ಲಿ ವಾಸಿಸುವ ಜನಾಂಗದವರು ಯಾರೆಂದರೆ ಮಂಗೋಲಿಯನ್ನರು. ಇದುವರೆಗೂ ನನ್ನ ಸ್ನೇಹಿತೆಯಾದ ಸ್ನೇಹ ಅವರು ಚೀನಾ ನಾಗರಿಕತೆ ಕುರಿತು ಹೇಳಿದ್ದಾರೆ. ಈಗ ನಾನು ಚೀನಾದ ರಾಜಕೀಯ ಸ್ಥಿತಿಯನ್ನು ಕುರಿತು ಹೇಳುತ್ತೇನೆ. ಆರಂಭದಲ್ಲಿ ಚೀನಾವು ಅನೇಕ ರಾಜರಿಂದ ಆಳಲ್ಪಟ್ಟಿತು. ಅವರ ಒಂದು ಸಡಿಲ ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿದ್ದರು. ನಂತರದ ದಿನಗಳಲ್ಲಿ ಕೇಂದ್ರೀಕೃತ ಆಡಳಿತವನ್ನು ಹೊಂದಿದ್ದರು. ಚೀನಾ ದೇಶವು ಸುದೀರ್ಘ ರಾಜಕೀಯ ಇತಿಹಾಸವನ್ನು ಹೊಂದಿದೆ. ಪೌರಾಣಿಕ ಆಧಾರಗಳು ಚೀನಾದ ಇತಿಹಾಸವನ್ನು 4000 ವರ್ಷಗಳಷ್ಟು ಹಿಂದಕ್ಕೆ ಕರೆದೊಯ್ಯುತ್ತದೆ. ಸಾಶಾ ಪೂ 2100ರಿಂದ ಸಾಶಾ 911ರ ಅವಧಿಯಲ್ಲಿ 15ಕ್ಕೂ ಹೆಚ್ಚಿನ ರಾಜಮನೆತನಗಳು ಚೀನಾವನ್ನು ಆಳಿವೆ. ಆದರೆ ಸಾಶಾ ಪೂ 1500ರಿಂದ ಸಾಶಾ 1911ರವರೆಗೆ ನಮಗೆ ಸ್ಪಷ್ಟವಾದ ಆಧಾರಗಳು ಲಭ್ಯವಾಗಿವೆ. ಚೀನಾವನ್ನು ಆಳಿದ ರಾಜಮನೆತನಗಳು: ಪ್ರಾಚೀನ ಯುಗದ ರಾಜಮನೆತನಗಳು. ಜಿಯಾ ರಾಜಮನೆತನ, ಇದರ ಆಳ್ವಿಕೆಯ ಕಾಲಾವಧಿ ಸಾಶಾ ಪೂ 2100ರಿಂದ 1600. ಶಾಂಗ್ ರಾಜಮನೆತನ, ಚೀನಾವನ್ನು ಆಳಿದ ಮೊದಲ ರಾಜಮನೆತನ. ಇದರ ಆಳ್ವಿಕೆಯ ಕಾಲಾವಧಿ ಸಾಶಾ ಪೂ 1600ರಿಂದ 1046. ಜೌ ರಾಜಮನೆತನ, ಇದು ಚೀನಾವನ್ನು ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂತಹ ರಾಜಮನೆತನ. ಇದರ ಕಾಲಾವಧಿ ಸಾಶಾ ಪೂ 1046ರಿಂದ 256. ಸಾಮ್ರಾಜ್ಯಶಾಹಿ ಯುಗದ ರಾಜಮನೆತನಗಳು: ಕಿನ್ ರಾಜಮನೆತನ, ಹಾನ್ ರಾಜಮನೆತನ, 3 ರಾಜ್ಯಗಳು, ವಿ, ಶು ಮತ್ತು ಹೂ ರಾಜಮನೆತನಗಳು. ಇವುಗಳ ಕಾಲಾವಧಿ ಸಾಶಾ 220ರಿಂದ 280. ಚಿನ್ ರಾಜಮನೆತನ, ದಕ್ಷಿಣ ಮತ್ತು ಉತ್ತರ ರಾಜಮನೆತನಗಳು, ಸುಯ್ ರಾಜಮನೆತನ, ಟಾಂಗ್ ರಾಜಮನೆತನ ಮತ್ತು 10 ರಾಜ್ಯಗಳ ಯುಗ, ಸೋಂಗ್ ರಾಜಮನೆತನ, ಯುವಾನ್ ರಾಜಮನೆತನಗಳು, ಮಿಂಗ್ ರಾಜಮನೆತನಗಳು, ಮಂಚು ಅಥವಾ ಕಿಂಗ್ ರಾಜಮನೆತನಗಳು. ಚೀನಾವನ್ನು ಆಳ್ವಿಕೆ ಮಾಡಿದಂತಹ ಪ್ರಮುಖ ರಾಜಮನೆತನಗಳು: ಜಿಯಾ ಪ್ರಾರಂಭದ ರಾಜಮನೆತನವಾಗಿದ್ದು ಸುಮಾರು ಸಾಶಾ ಪೂ 2100ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಸಾಶಾ 1911ರಲ್ಲಿ ಕೊನೆಗೊಂಡ ಮಂಚು ವಂಶವು ಕೊನೆಯ ರಾಜಮನೆತನವಾಗಿದೆ. ಚೀನಾದ ರಾಜಕೀಯ ಇತಿಹಾಸವನ್ನು 2 ಯುಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಪ್ರಾಚೀನ ಯುಗ, ಸಾಮ್ರಾಜ್ಯಶಾಹಿ ಯುಗ.
ಕ್ವಿನ್ ವಂಶದ ದೊರೆಗಳು ತಮ್ಮ ರಾಜ್ಯವನ್ನು ಸಾಮ್ರಾಜ್ಯವನ್ನಾಗಿಸಿದರು. ಹೀಗೆ ಚೀನಾದಲ್ಲಿ ಸಾಮ್ರಾಜ್ಯಗಳ ಯುಗ ಪ್ರಾರಂಭವಾಯಿತು. ಚೀನಾದ ಅತ್ಯಂತ ಪ್ರಸಿದ್ಧ ದೊರೆ ಶಿ ಹುವಾಂಗ್ಟಿಯು ಇದೇ ವಂಶಕ್ಕೆ ಸೇರಿದವನಾಗಿದ್ದಾನೆ. ಆತನು ಚಿನ್ ಪ್ರಾಂತ್ಯವನ್ನು ಆಳುತ್ತಿದ್ದನು ಹಾಗೂ ಚಿನ್ ಶಿ ಹುವಾಂಗ್ಟಿ ಎಂಬ ಹೆಸರು ಹೊಂದಿದ್ದನು. ಶಿ ಹುವಾಂಗ್ಟಿಯ ಸಾಧನೆಗಳು. ಶಿ ಹುವಾಂಗ್ಟಿಯು ಚೀನಾದ ಮೊದಲ ಚಕ್ರವರ್ತಿ. ಇವನು ವಿಶ್ವದಲ್ಲಿಯೇ ಪ್ರಪ್ರಥಮ ಬಾರಿಗೆ ಜನಗಣತಿಯನ್ನು ಮಾಡಿದ್ದಾನೆ. ಶಾಂತಿ ಸುವ್ಯವಸ್ಥೆಯನ್ನು ಜಾರಿಗೊಳಿಸಿದ್ದಾನೆ. ಮಂಗೋಲಿಯನ್ನರಿಂದ ರಕ್ಷಣೆ ಪಡೆಯಲು ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದ್ದಾನೆ. ಅಖಂಡ ಚೀನಾದ ನಿರ್ಮಾಣ ಮಾಡಿದ್ದಾನೆ. ಆಡಳಿತ ವ್ಯವಸ್ಥೆ 36 ಪ್ರಾಂತ್ಯಗಳನ್ನಾಗಿ ವಿಭಜಿಸಿದ್ದಾನೆ. ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರಿಗಳನ್ನು ನೇಮಿಸಿದ್ದಾನೆ. ಗೂಢಚಾರ ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ದಾನೆ. ರಸ್ತೆ ಮತ್ತು ಕಾಲುವೆಗಳ ನಿರ್ಮಾಣ ಮಾಡಿದ್ದಾನೆ. ಕಠಿಣ ಕಾನೂನುಗಳನ್ನು ಜಾರಿಗೊಳಿಸಿದ್ದಾನೆ. ಹಳೆಯ ವ್ಯವಸ್ಥೆಗಳನ್ನು ವಿರೋಧಿಸಿದ್ದಾನೆ. ಸಾಮಾಜಿಕ ಸ್ಥಿತಿ. ಚೀನಿಯರ ಸಮಾಜವು ಒಂದು ಪರಂಪರಾಗತ ಸಮಾಜವಾಗಿತ್ತು. ಪರಂಪರಾಗತ ಅಂತಂದರೆ ಪ್ರಾಚೀನ ಕಾಲದಿಂದಲೂ ಅವ್ರ ಬೆಳವಣಿಗೆ ಆಗಿರೋದಕ್ಕೆ ಅದನ್ನ ಪರಂಪರಾಗತ ಸಮಾಜ ಅಂತ ಕರಿತೀವಿ. ಮತ್ತು ಅಲ್ಲಿ ಪುರುಷ ಪ್ರಧಾನ ಸಮಾಜವಾಗಿತ್ತು. ಅಲ್ಲಿ ರಾಜಮನೆತನಗಳು ಹೆಣ್ಮಕ್ಳಿದ್ದ ಏನಿರಲ್ಲ, ಬರೀ ಪುರುಷರದ್ದು ಪ್ರಧಾನ ಸಮಾಜವಾಗಿತ್ತು ಎಂದು ಹೇಳ್ಬೋದು. ಕುಟುಂಬವು ಸಮಾಜದ ಅಡಿಪಾಯವಾಗಿತ್ತು. ಅಂತಂದರೆ ಕುಟುಂಬ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ಕುಟುಂಬ ಇಲ್ಲ. ಅದಕ್ಕಾಗಿ ಕುಟುಂಬವನ್ನು ಸಮಾಜದ ಅಡಿಪಾಯ ಎನ್ನಬಹುದು. ಪಾಲಕರು ವಿಶೇಷವಾಗಿ ತಾಯಿ ತನ್ನ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುತ್ತಿದ್ದರು. ನೈತಿಕ ಮೌಲ್ಯ ಅಂದರೆ ಮಕ್ಕಳಲ್ಲಿ ಒಳ್ಳೆಯ ಭಾವನೆ ಮತ್ತು ಇದನ್ನೆಲ್ಲ ಬೆಳೆಸ್ತಿದ್ರು. ಮತ್ತು ಅಲ್ಲಿ ಮಹಿಳೆಯರ ಸ್ಥಾನಮಾನವು ಅಷ್ಟೊಂದು ಉತ್ತಮವಾಗಿರಲಿಲ್ಲ. ಯಾಕಂದರೆ ಹೆಣ್ಮಕ್ಳು ಬರೀ ಹೇರುವ ಯಂತ್ರ ಅಂತ ತಿಳ್ಕೊಂಡಿದ್ರು. ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಅಷ್ಟು ಹಕ್ಕಿರಲಿಲ್ಲ. ಚೀನಾದ ಸಮಾಜವು ಜನರು ಮಾಡುವ ಕೆಲಸವನ್ನು ಆಧರಿಸಿ 4 ವರ್ಗಗಳಾಗಿವೆ. ಫಸ್ಟ್ನೇದು ಶ್ರೀಮಂತ ವರ್ಗ, ರೈತರ ವರ್ಗ, ಕುಶಲ ಕಾರ್ಮಿಕರು, ವ್ಯಾಪಾರಸ್ಥರು. ರೈತರ ವರ್ಗ ಮತ್ತು ಕುಶಲ ಕಾರ್ಮಿಕರ ವರ್ಗವು ಇದು ತೆರಿಗೆ ಕಟ್ಟುವ ವರ್ಗಗಳಾಗಿದೆ. ಮೆಂಡಾರಿನ್ ಎಂಬ ಸಣ್ಣ ವರ್ಗದವರು ಜನರು ಚೀನಾದ ಭಾಷೆಯನ್ನು ಓದಬಲ್ಲವರು. ಅವರಿಗಷ್ಟೇ 40,000ಕ್ಕೂ ಹೆಚ್ಚು ಚಿಹ್ನೆಗಳನ್ನು ಅವರೊಬ್ಬರೇ ಓದಬಹುದಿತ್ತು. ಅದೇ ರಾಜಮನೆತನಗಳಿಂದ ಆಗ್ತಿರಲಿಲ್ಲ. ಅವರಿಗೆ 40,000 ಚಿಹ್ನೆಗಳನ್ನು ಅವರಿಗೆ ಓದಕ್ಕಾಗಿರಲಿಲ್ಲ. ಅದು ಬರೇ ಮೆಂಡಾರಿನನ್ನ ವರ್ಗದವರಷ್ಟೇ ಓದಬಹುದಾಗಿತ್ತು. ಅವರಿಗೆ ಸಮಾಜದ ಮತ್ತು ಸರ್ಕಾರದಲ್ಲಿ ಹೆಚ್ಚಿನ ಗೌರವ ಇತ್ತು. ಅವರಿಗೆ ಅದು 40,000 ಚಿಹ್ನೆ ಓದಬಲ್ಲವರಾಗಿರೋದ್ರಿಂದ ಅವರಿಗೆ ಬಹಳ ಗೌರವ ಇತ್ತು ಎಂದು ಹೇಳ್ಬೋದು. ಧನ್ಯವಾದಗಳು. ಜೀವನ. ಚೀನಿಯರು ಪ್ರಮುಖ ಉದ್ದೇಶದಿಂದ ಕೃಷಿ ಇವರು ಹೆಚ್ಚು ಅವಲಂಬಿತರಾಗಿದ್ದರು. ಕಾಲುವೆ ನೀರಾವರಿಯ ನೇರವಾಗಿ ನದಿಗಳ ಕಾಲುವೆ ಮಾಡಿ ಕಾಲುವೆಗಳಿಂದ ಮೂಲಕ ಜಮೀನುಗಳಿಗೆ ನೀರು ಹರಿಸುತ್ತಿದ್ದರು. ಜೀವನ ಮಾಡುತ್ತಿದ್ದರು. ಒಳಚರಂಡಿಗಳಾಗಿ ವಸ್ತುಗಳನ್ನು ಚಲನೆ ಮೂಲಕ ಸಾಗು ಮಾಡುತ್ತಿದ್ದರು. ಮಳೆ, ಶೀತಾವರ. ನೀರಾವರಿಯು ಅವಲಂಬಿತವಾಗಿ ಬೆಳೆಯುತ್ತಿದ್ದರು. ಪ್ರಮುಖ ಬೆಳೆಗಳು ಗೋಧಿ, ಭತ್ತ, ಸಿರಿಧಾನ್ಯ, ತೋಟಗಾರಿಕೆ ಬೆಳೆಗಳು ಬೆಳೆಯುತ್ತಿದ್ದರು. ರೇಷ್ಮೆ, ಚಹಾ ಬೆಳೆಯುತ್ತಿದ್ದರು. ವಿದೇಶಿಗಾಗಿ ರಫ್ತು ಮಾಡುತ್ತಿದ್ದರು. ಹಾಗೆಯೇ ರೇಷ್ಮೆ ಬೆಳೆ, ತೋಟಗಾರಿಕೆ ಬೆಳೆಯುತ್ತಾ ರೇಷ್ಮೆಗಳಿಂದ ಬಟ್ಟೆಗಳನ್ನು ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುತ್ತಿದ್ದರು. ರೇಷ್ಮೆ ಬೆಳೆಯು ಸಾಮಾನ್ಯವಾಗಿ ಚೀನಿಯರು ಭಾರತೀಯರಿಗೆ ಕಲಿಸಿಕೊಟ್ಟಿದ್ದ ಇವರ ವಾಣಿಜ್ಯ ಮತ್ತು ಹತ್ತಿ. ಭಾರತದಿಂದ ಹತ್ತಿಯನ್ನು ತಯಾರಿಸಿಕೊಳ್ಳುತ್ತಿದ್ದರು. ಭಾರತೀಯರಿಂದ ಹತ್ತಿ ಬೆಳೆಯನ್ನು ವಿಧಾನವನ್ನು ಕಲಿತುಕೊಳ್ಳುತ್ತಿದ್ದರು. ಇವರ ಪಶುಪಾಲನೆ. ಪ್ರಾಣಿಗಳನ್ನು ಸಾಕುತ್ತಿದ್ದರು. ಪ್ರಮುಖವಾದ ಪ್ರಾಣಿಗಳು ಯಾವುದೆಂದರೆ ಹಂದಿ, ಕುರಿ, ಹಾಗೆ ನಂತರ ಕೋಳಿ ಸಾಕಾಣಿಕೆ ಆರಂಭ ಮಾಡುತ್ತಿದ್ದರು. ಹಂದಿ, ಕುರಿ, ಕೋಳಿ ಮಾಂಸಕ್ಕಾಗಿ ಸಾಕುತ್ತಿದ್ದರು. ಶಿಕ್ಷಣ ಮತ್ತು ಸಾಹಿತ್ಯ. ಶಾಂಗ್ ವಂಶದ ಆಡಳಿತ ಕಾಲದಲ್ಲಿ ಚೀನಿಯರು ಬರವಣಿಗೆಯನ್ನು ಬೆಳೆಸಿಕೊಂಡರು. ಚೀನಿಯರ ಬೆಳವಣಿಗೆ ಚೀನ್ ವಂಶದ ಆಡಳಿತ ಕಾಲದಲ್ಲಿ ನಿಬಂಧನೆಗೆ ಒಳಪಟ್ಟಿತ್ತು. ಅವರ ಲಿಪಿಯಲ್ಲಿ ಮೂಲ ಅಕ್ಷರಗಳಿರಲಿಲ್ಲ. ನಾಮ, ಗುಣ, ಕ್ರಿಯಾ, ವಾಚಕಗಳಾಗಲಿ ಇರಲಿಲ್ಲ. ಈ ಭಾಷೆಯು 40,000ಕ್ಕಿಂತಲೂ ಹೆಚ್ಚಿನ ಗುರುತು ಅಥವಾ ಚಿಹ್ನೆಗಳನ್ನು ಒಳಗೊಂಡಿದೆ. ಚೀನಾದ ಬೆಳವಣಿಗೆಯು ಚಿತ್ರಲಿಪಿಯಾಗಿ ಆರಂಭವಾಯಿತು. ನಂತರ ಚಿಹ್ನೆ ಮತ್ತು ವಿಶಿಷ್ಟ ರೀತಿಯಲ್ಲಿ ಗುರುತುಗಳನ್ನು ಅಭಿವೃದ್ಧಿಪಡಿಸಿದವು. ಚೀನಿಯರ ಲಿಪಿ ಚಿಹ್ನೆಗಳು ಜಗತ್ತಿನ ಅತ್ಯಂತ ಪ್ರಾಚೀನ ಕಾಲದಲ್ಲಿ ನಿರಂತರವಾಗಿ ಉಪಯೋಗಿಸಲ್ಪಟ್ಟಿವೆ. ಬರವಣಿಗೆ ರೂಪಗಳಾಗಿವೆ. ಅವರ ಬರವಣಿಗೆಯು ಚೀನಾದ ಸಾಂಸ್ಕೃತಿಕ ಏಕೀಕರಣದಲ್ಲಿ ಮಹತ್ವವಾದ ಪಾತ್ರ ವಹಿಸಿದೆ.
ಬರವಣಿಗೆಯ ಮೇಲೂ ಪ್ರಭಾವ ಬೀರಿದೆ. ಇದನ್ನು ಮೇಲಿಂದ ಕೆಳಗೆ ಬರೆಯುತ್ತಾರೆ. ಕಾಗದ, ರೇಷ್ಮೆ ಮತ್ತು ಶಾಯಿ ಶೋಧವು ಲಿಪಿಯ ಬರವಣಿಗೆ ಮತ್ತು ಸಾಹಿತ್ಯದ ವಿಕಸನಕ್ಕೆ ಸಹಾಯ ಮಾಡಿತು. ಚೀನಾದಲ್ಲಿ ಇತಿಹಾಸ ಬರವಣಿಗೆಯು ಜನಪ್ರಿಯವಾಗಿತ್ತು. ಆಡಳಿತಗಾರರು ಮತ್ತು ತಮ್ಮ ಇತಿಹಾಸವನ್ನು ಬೆಳೆಸಿಕೊಂಡರು. ಚೀನಿಯರ ಗದ್ಯ, ಪದ್ಯ, ತತ್ವಜ್ಞಾನ ಮತ್ತು ಇತಿಹಾಸವನ್ನು ಒಳಗೊಂಡಿತ್ತು. ಆನ್ ಮತ್ತು ಟಾಂಗ್ ಮನೆತನಗಳ ಕಾಲದಲ್ಲಿ ಚೀನಾದ ಕರ್ತವ್ಯವು ತನ್ನ ಉತ್ತುಂಗವನ್ನು ತಲುಪಿತು. ಮನೆತನಗಳ ಕಾಲದಲ್ಲಿ ಕರ್ತವ್ಯವು ಸಾಮ್ರಾಟರ ಗ್ರಂಥಾಲಯವು 3123 ಸಂಪುಟಗಳಷ್ಟು, ಶಾಸ್ತ್ರೀಯ ಗ್ರಂಥಗಳು 2705 ಸಂಪುಟಗಳಷ್ಟು, ತತ್ವಜ್ಞಾನದ 868 ಸಂಪುಟಗಳಷ್ಟು, ಔಷಧ ಮತ್ತು ವಿಜ್ಞಾನದ ಗ್ರಂಥಗಳು 1318 ಸಂಪುಟಗಳಷ್ಟು, ಕಾವ್ಯ ಗ್ರಂಥಗಳು 2568 ಸಂಪುಟಗಳಷ್ಟು, ಗಣಿತ 790 ಸಂಪುಟಗಳಷ್ಟು, ಯುದ್ಧ ಸಂಬಂಧಿ ಗ್ರಂಥಗಳನ್ನು ಹೊಂದಿತ್ತು. ತೈಲೀಪೋ ಎಂಬ ಚೀನಾದ ಕವಿಯು 30 ಸಂಪುಟಗಳಷ್ಟು ಕವಿತೆಗಳನ್ನು ಬರೆದಿದ್ದಾನೆ. ತೂಪೋ ಇನ್ನೊಬ್ಬ ಮಹಾನ್ ಕವಿ. ಚೀನಿಯರ ಭೂಗೋಳಶಾಸ್ತ್ರ, ಗಣಿತಶಾಸ್ತ್ರ, ಪಂಚಾಂಗ, ಖಗೋಳಶಾಸ್ತ್ರ ಮುಂತಾದ ಜ್ಞಾನದ ಶಾಖೆಗಳನ್ನು ಅಭಿವೃದ್ಧಿಪಡಿಸಿದರು. ಅವರು ಗ್ರಹಣಗಳ ಅಗುವಿಕೆಗೆ ಊಹಿಸಬಲ್ಲವರಾಗಿದ್ದರು. ಚೀನಿಯರ ಸಂಶೋಧನೆಗಳು. ಇವರು ಇಡೀ ದೇಶಕ್ಕೆ ಮೊಟ್ಟಮೊದಲಿಗೆ ರೇಷ್ಮೆಯನ್ನು ಪರಿಚಯ ಮಾಡಿದರು. ಇಡೀ ವಿಶ್ವದ ಚಹಾದ ಪರಿಚಯವನ್ನು ಮಾಡಿದರು. ಶಾಯಿ ಇಡೀ ವಿಶ್ವದ ಪರಿಚಯವನ್ನು ಮಾಡುತ್ತಾರೆ. ಮೊಟ್ಟಮೊದಲಿಗೆ ಪರಿಚಯವನ್ನು ಮಾಡುತ್ತಾರೆ. ಕಾಗದ ಮೇಲೆ ಮೊಟ್ಟಮೊದಲಿಗೆ ಬಾರಿಗೆ ಬರೆಯುವುದನ್ನು ಕಲಿಸುತ್ತಾರೆ. ಕುಂಚಿಯ ವಿಶ್ವಕ್ಕೆ ಪರಿಚಯವನ್ನು ಮಾಡುತ್ತಾರೆ. ಅಬಾಕಸ್ ಮೊದಲ ಕಂಪ್ಯೂಟರ್ ಆಗಿತ್ತು. ಸಿಡಿಮದ್ದನ್ನು ಇವರು ದೊಡ್ಡ ದೊಡ್ಡ ಬಂಡೆಗಳನ್ನು ಹೊಡೆಯಲು ಬಳಸುತ್ತಾರೆ. ಪಿಂಗಾಣಿ ವಸ್ತು, ಛತ್ರಿ, ಗಾಜು, ರಾಕೆಟ್, ನಾವಿಕರ ದಿಕ್ಸೂಚಿ, ಭೂಕಂಪದ ಮಾಪಕ, ಹಡಗಿನ ಚಿಂಕಾಣಿ ಇವರು ಸಂಶೋಧನೆಯನ್ನು ಮಾಡುತ್ತಾರೆ. ಇದುವರೆಗೂ ನನ್ನ ಗೆಳೆಯನಾದ ಭೂಮರೆಡ್ಡಿ ಚೀನಿಯರ ಮಹತ್ವಪೂರ್ಣ ಸಂಶೋಧನೆಗಳನ್ನು ತಿಳಿಸಿಕೊಟ್ಟಿದ್ದಾನೆ. ನಾನು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳಿಸುತ್ತಿದ್ದೇನೆ. ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಮೊದಲನೇದಾಗಿ ಚಿತ್ರಕಲೆ. ಚೀನಿಯರು ಅದ್ಭುತವಾಗಿ ಚಿತ್ರಕಲೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇವುಗಳನ್ನು ರೇಷ್ಮೆ ಬಟ್ಟೆಗಳು, ಕಾಗದಗಳು, ಗೋಡೆಗಳು ಮತ್ತು ಕಾಗದಗಳ ಮೇಲೆ ಚಿತ್ರ ಬಿಡಿಸುತ್ತಿದ್ದರು. ಗೋಡೆಗಳ ಮೇಲಿನ ಚಿತ್ರಗಳು ಸತ್ತವರ ಆತ್ಮಗಳನ್ನು ರಕ್ಷಿಸುತ್ತಿದ್ದವು. ಜೊತೆಗೆ ಸತ್ತವರ ಆತ್ಮಗಳನ್ನು ಸ್ವರ್ಗಕ್ಕೆ ಮಾರ್ಗದರ್ಶನ ಮಾಡುತ್ತಿದ್ದರು ಎಂದು ನಂಬಿದ್ದರು ಚೀನಿಯರು. ಎರಡನೇದಾಗಿ ಮೂರ್ತಿಕಲೆ. ಚೀನಿಯರು ಕಂಚಿನಲ್ಲಿ ಪ್ರಾಣಿಗಳು ಮತ್ತು ರಾಕ್ಷಸರ ಪ್ರತಿಮೆ ನಿರ್ವಹಿಸುವ ಕಲೆಯನ್ನು ಅಭಿವೃದ್ಧಿಪಡಿಸಿದರು. ರಾಕ್ಷಸರ ಪ್ರತಿಮೆ ಎಂದರೆ ಹೊಸದಾಗಿ ಮನೆ ಕಟ್ಟಿದಾಗ ಮನೆಗೆ ದೃಷ್ಟಿಯಾಗಬಾರದಂತೆ ದೃಷ್ಟಿ ಬೊಂಬೆಯನ್ನು ಕಟ್ತಾರೆ. ಅದನ್ನು ರಾಕ್ಷಸರ ಪ್ರತಿಮೆ ಎನ್ನುವರು. ಈ ಕಲೆಯು ಶಾಂಗ್ ಮತ್ತು ಜೌ ಎಂಬ ಕಾಲಕ್ಕೆ ಇನ್ನಷ್ಟು ಅಭಿವೃದ್ಧಿಯಾಯಿತು. ಬೌದ್ಧ ಧರ್ಮವು ಇನ್ನಷ್ಟು ಮೂರ್ತಿಕಲೆಯನ್ನು ಪ್ರಭಾವಗೊಳಿಸಿತು. ಕಲ್ಲಿನಲ್ಲಿ ನಿರ್ಮಿಸಿದ ಬೋಧಸತ್ವನ ಮೂರ್ತಿಗಳು ಎಂದರೆ ಬುದ್ಧನ ಮೂರ್ತಿಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ದೊರೆಯುತ್ತಿದ್ದವು. ಮೂರನೆಯದಾಗಿ ಮಣ್ಣು ಹಾಗೂ ಗಾರೆ ಮೂರ್ತಿಗಳು. ಮೊದಲನೇದಾಗಿ ಕಿಂಗ್ ದೊರೆಯ ಗೋರಿಯಲ್ಲಿ ಜೋಡಿಸಲಾದ ಸುಮಾರು 8,000 ಗಾರೆ ಮೂರ್ತಿಗಳ ಸೈನ್ಯಗಳು ಇದ್ದವು. ಮನುಷ್ಯರು ಮತ್ತು ಕುದುರೆಗಳ ಮೂರ್ತಿಗಳ ಜೀವಂತ ಆಕೃತಿಗಳನ್ನು ಹೋಲುತ್ತಿದ್ದವು. ಇವುಗಳನ್ನು ನೋಡಲು ಬಹಳ ಆಕರ್ಷಕವಾಗಿದ್ದವು. ವಾಸ್ತುಶಿಲ್ಪಗಳು. ಚೀನಾದ ಮಹಾಗೋಡೆಯು ಒಂದು ಅತ್ಯಂತ ಮಹತ್ವ ಮತ್ತು ಶಾಶ್ವತವಾಗಿ ಉಳಿಯುವ ಸಾಧನೆಯಾಗಿದೆ. ಇದು 2380 ಕಿಲೋಮೀಟರ್ ಉದ್ದ, 22 ಅಡಿ ಎತ್ತರ, 20 ಅಡಿ ಅಗಲವಿದೆ. 300 ಅಡಿಗಳೊಂದರಂತೆ 400 ಅಡಿ ಎತ್ತರವಾಗಿದೆ. ವೀಕ್ಷಣಾ ಗೋಪುರ ನಿರ್ಮಿಸಿದ್ದಾರೆ. ಇವುಗಳು ಪಗೋಡಗಳೆಂಬ ಬೌದ್ಧ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಇವುಗಳಲ್ಲಿ ಜಾಯಿಂಟ್ ವೈಡ್, ಗೂಸ್ ಪಾಗೋಡ್, ಜೇಡ್ ಪಾಗೋಡ್, ಪ್ಲಾಸ್ ಪಾಗೋಡ್ ಅವುಗಳಲ್ಲಿ ಪ್ರಮುಖವಾಗಿದೆ. ಪೀಕಿಂಗ್ ಪಾಗೋಡ ಹೊರಭಾಗದಲ್ಲಿ ಬುದ್ಧನ ಪಗೋಡ ಉಲ್ಲೇಖನೀಯವಾಗಿದೆ. ಈ ಎಲ್ಲ ಅಂಶಗಳು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಬಹುದು. ತತ್ವಜ್ಞಾನ ಮತ್ತು ಧರ್ಮ.
ಚೀನಾದ 3 ತತ್ವಜ್ಞಾನಿಗಳಾದವರು: ಮೊದಲನೇ ತತ್ವಜ್ಞಾನಿ ಲಾವೋತ್ಸೆ, ಎರಡನೇ ತತ್ವಜ್ಞಾನಿ ಕನ್ಫ್ಯೂಷಿಯಸ್, ಮೂರನೇ ತತ್ವಜ್ಞಾನಿ ಮೆನ್ಸಿಯಸ್. ನಾನು ಇಂದು ಮೊದಲನೇ ತತ್ವಜ್ಞಾನಿಯಾದ ಲಾವೋತ್ಸೆ ಎಂಬ ತತ್ವಜ್ಞಾನಿಯ ಬಗ್ಗೆ ತಿಳಿಸುತ್ತೇನೆ. ಲಾವೋತ್ಸೆ ಇವನೊಬ್ಬ ಮಹಾನ್ ತತ್ವಜ್ಞಾನಿ. ಈತ ಕನ್ಫ್ಯೂಷಿಯಸ್ನಿಗೂ ಮೊದಲು, ಅಂದರೆ ಸಾಮಾನ್ಯ ಶಕ ಪೂರ್ವ 600 ಸುಮಾರಿಗೆ ಲಾವೋತ್ಸೆ ಬದುಕಿದ್ದರು. ಲಾವೋತ್ಸೆಯು ಚೌ ದೊರೆಗಳ ರಾಜ ಗ್ರಂಥಾಲಯದಲ್ಲಿ ಮೇಲ್ವಿಚಾರಕನಾಗಿ ಕೆಲಸ ಮಾಡುತ್ತಿದ್ದರು. ಲಾವೋತ್ಸೆ ಚೀನಾದ ದೂರದ ಪ್ರದೇಶವೊಂದಕ್ಕೆ ಹೋದ. ಲಾವೋತ್ಸೆ ತಾವೋ-ತೆ ಚಿಂಗ್ ಎಂಬ ಪುಸ್ತಕವನ್ನು ಬರೆದಿದ್ದರು. ಲಾವೋತ್ಸೆ ಇವನ ತತ್ವವನ್ನು ತಾವೋ ಸಿದ್ಧಾಂತ ಎಂದು ಕರೆಯುತ್ತಾರೆ. ತಾವೋ ಅಹಿಂಸೆಯನ್ನು ಬೋಧಿಸಿದ ಸಮಾಜ ಜಾಣರನ್ನು ಗೌರವಿಸಬೇಕು, ಅಂದರೆ ಸಮಾಜದಲ್ಲಿ ಬುದ್ಧಿವಂತರು ಮತ್ತು ಜಾಣರನ್ನು ಗೌರವಿಸಬೇಕು ಎಂದು ತಿಳಿಸುತ್ತಾರೆ. ಪ್ರಾಮಾಣಿಕವಾಗಿ ಕರ್ತವ್ಯಗಳನ್ನು ನಿವಾರಣೆ ಮಾಡಬೇಕು, ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಕೆಲಸವನ್ನು ನೀಡಿದರೆ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಎಂದು ತಿಳಿಸಿದ್ದಾರೆ. ಲಾವೋತ್ಸೆ ಅವರ ಮಹತ್ವದ ಹೇಳಿಕೆಗಳು: ಮೊದಲನೇ ಹೇಳಿಕೆ, ಅಹಿಂಸೆಯು ತನ್ನ ಗುರಿಗಳನ್ನು ಸೋಲಿಸುತ್ತದೆ. ಎರಡನೇ ಹೇಳಿಕೆ, ಮನುಷ್ಯ ಒಳ್ಳೆಯವರಿಗೆ ಒಳ್ಳೆಯವನಾಗಿರಬೇಕು ಮತ್ತು ಕೆಟ್ಟವರಿಗೂ ಒಳ್ಳೆಯವನಾಗಿರಬೇಕು. ಮೂರನೇ ಹೇಳಿಕೆ, ನಿಸರ್ಗದ ವಸ್ತುಗಳು ಮೌನವಾಗಿ ಕೆಲಸ ಮಾಡುತ್ತವೆ. ನಾಲ್ಕನೇ ಹೇಳಿಕೆ, ನೀವು ಜಗಳವಾಡದಿದ್ದರೆ ನಿಮ್ಮೊಂದಿಗೆ ಯಾರೂ ಜಗಳವಾಡಲಾರರು. ತತ್ವಜ್ಞಾನಿಗಳಲ್ಲಿ ಎರಡನೆಯದು ಕನ್ಫ್ಯೂಷಿಯಸ್. ಈತ ಚೀನಾದ ಬಹುದೊಡ್ಡ ತತ್ವಜ್ಞಾನಿ. ಸಾಶಪೂರ್ವ 521ರಲ್ಲಿ ಲೂ ಪ್ರಾಂತ್ಯದಲ್ಲಿ ಹುಟ್ಟಿದವನು. ಮೂರನೇ ವರ್ಷಕ್ಕೆ ತಂದೆಯನ್ನು ಕಳೆದುಕೊಂಡ. ಬಿಲ್ವಿದ್ಯೆ ಮತ್ತು ಸಂಗೀತವನ್ನು ಕಲಿತನು. 19ನೇ ವರ್ಷಕ್ಕೆ ಮದುವೆಯಾಗಿ 23ನೇ ವರ್ಷಕ್ಕೆ ವೈವಾಹಿಕ ಜೀವನವನ್ನು ತೊರೆದನು. ಈತ ಭಾಷಾ ಶಿಕ್ಷಕ, ಸಂಪಾದಕ, ನ್ಯಾಯಾಧೀಶ ಮತ್ತು ಮಂತ್ರಿ ಮುಂತಾದ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿದ. ಈತ ಮಹಾನ್ ವಿಜ್ಞಾನಿ ಮತ್ತು ಶಿಕ್ಷಕನೆಂಬುದನ್ನು ಸಾಬೀತುಪಡಿಸಿದ. ಕನ್ಫ್ಯೂಷಿಯನ್ ತತ್ವಜ್ಞಾನವನ್ನು ಕನ್ಫ್ಯೂಷಿಯನಿಸಂ ಎಂದು ಕರೆಯುತ್ತಾರೆ. ಕನ್ಫ್ಯೂಷಿಯಸ್ನ ತತ್ವಗಳ ಅಡಪಾಯವು ಚೀನಿಯರ ಕೂಡಿ ಪರಂಪರೆ ಮತ್ತು ನಂಬಿಕೆಗಳಲ್ಲಿದೆ. ಆತ ಕುಟುಂಬ ನಿಷ್ಠೆ, ಪೂರ್ವಜರ ಪೂಜೆ, ಹಿರಿಯರಲ್ಲಿ ಗೌರವ ಮತ್ತು ಚೀನಿಯರಲ್ಲಿ ಏಕತೆಯನ್ನು ಬೋಧಿಸಿದ. ಇವನ ನುಡಿಮುತ್ತುಗಳು: ನೀವು ಇನ್ನೊಬ್ಬರು ನಿಮಗೇನು ಮಾಡಬಾರದೆಂದು ಬಯಸುತ್ತೀರೋ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡಿ. ಇದು ಕನ್ಫ್ಯೂಷಿಯಸ್ ಸುವರ್ಣ ನಿಯಮವೆಂದು ಪರಿಗಣಿಸುತ್ತಿದೆ. ಚಾರಿತ್ರ್ಯವು ಸಮಾಜದ ಬುನಾದಿ. ಅರಿವು ಮನೆಯಿಂದಲೇ ಪ್ರಾರಂಭವಾಗುತ್ತದೆ. ಶ್ರೇಷ್ಠ ಮನುಷ್ಯ ಮೊದಲ ಕಾರ್ಯ ಮಾಡುತ್ತಾನೆ ಮತ್ತು ಅದರಂತೆ ನುಡಿಯುತ್ತಾನೆ. ಸಮಾಜ ಒಳಿತು. ತಂದೆ ತಾಯಿಯಂದಿರಿಗೆ ಮಕ್ಕಳು, ಗಂಡನಿಗೆ ಹೆಂಡತಿಯ ವಿಧೇಯತೆ ಮತ್ತು ಗುರುಗಳಿಗೆ ಶಿಷ್ಯರ ವಿಧೇಯತೆಯನ್ನು ಅವಲಂಬಿಸಿದೆ. ಅತಿಯಾದ ತೆರಿಗೆಗಳನ್ನು ಮತ್ತು ಕಠೋರ ಶಿಕ್ಷೆಗಳನ್ನು ತೊಡೆದು ಹಾಕಬೇಕು. ಒಳ್ಳೆಯದು ಯಾವುದೆಂದು ತಿಳಿದು ಆಚರಿಸುವುದಕ್ಕೆ ತತ್ವದ ಮತ್ತು ಧೈರ್ಯದ ಕೊರತೆಯ ಕಾರಣ. ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಬೇಕು. ಸರ್ಕಾರ ಅನಾಥರನ್ನು, ಮುದುಕರನ್ನು, ವಿಧವೆಯರನ್ನು, ರೋಗಿ ಮತ್ತು ಅಂಗವಿಕಲರನ್ನು ರಕ್ಷಿಸಬೇಕು. ತತ್ವಜ್ಞಾನಿಯಲ್ಲಿ ಮೂರನೆಯವರಾದ ಮೆನ್ಸಿಯಸ್ ಬಗ್ಗೆ ನಾನು ಹೇಳ್ತೇನೆ. ಮೆನ್ಸಿಯಸ್ ತತ್ವಜ್ಞಾನಿಯಲ್ಲಿ ಇವರು ಒಬ್ಬರಾಗಿದ್ದರು. ಇವರು ಚೀನಾದ ಪ್ರಸಿದ್ಧ ತತ್ವಜ್ಞಾನಿಯಾಗಿದ್ದರು. ಶಾಶಪೂರ್ವ 372ರಿಂದ 289ರ ಅವಧಿಯಲ್ಲಿ ಜೀವಿಸಿದರು. ಇವರ ಮೊದಲ ಹೆಸರು ಮೆಂಗ್ಸೆ ಆಗಿತ್ತು. ಇವರು ಕನ್ಫ್ಯೂಷಿಯಸ್ನ ತತ್ವಜ್ಞಾನದಿಂದ ಪ್ರಭಾವಿತರಾಗಿದ್ದರು. ಇವರ ಹೇಳಿಕೆಗಳು: ಪ್ರತಿಯೊಬ್ಬ ವ್ಯಕ್ತಿಯು ಸಮಾನ ಹಕ್ಕುಗಳನ್ನು ಹೊಂದಿರಬೇಕು. ಅವರ ವಿಚಾರದಲ್ಲಿ ವ್ಯಕ್ತಿಗಳೆಲ್ಲರೂ ಒಳ್ಳೆಯವರೇ ಆಗಿದ್ದರು. ಎಲ್ಲ ಸಾಮಾಜಿಕ ಕೆಡುಕುಗಳು ಅನಕ್ಷರತೆ ಮತ್ತು ಅಜ್ಞಾನ ಬಡತನದಲ್ಲಿ ಹುಟ್ಟುತ್ತವೆ. ಇವುಗಳು ಇವರ ಹೇಳಿಕೆಗಳು ಆಗಿದ್ದವು. ಮೆನ್ಸಿಯಸ್ನ ಬೋಧನೆಗಳು ಹೆಚ್ಚಾಗಿ ಕನ್ಫ್ಯೂಷಿಯಸ್ನ ಬೋಧನೆಗಳನ್ನು ಹೋಲುವುದರಿಂದ ಅಷ್ಟೊಂದು ಜನಪ್ರಿಯವಾಗಿರಲಿಲ್ಲ ಎಂದು ಹೇಳಬಹುದು. ನನ್ನ ಹೆಸರು ನಯನ. ನಾನು ಈಗ ಬೌದ್ಧ ಧರ್ಮದ ಬಗ್ಗೆ ವಿವರಿಸುತ್ತೇನೆ. ಪ್ರಾಚೀನ ಚೀನಿಯರು ಯಾವುದೇ ಒಂದು ವಿಶೇಷ ಧರ್ಮವನ್ನು ಅನುಸರಿಸಲಿಲ್ಲ. ಅವರು ಮುಖ್ಯವಾಗಿ ತಮ್ಮ
ಹಿರಿಯರು ಮತ್ತು ಪೂರ್ವಜರ ಆತ್ಮಗಳನ್ನು ಪೂಜಿಸುತ್ತಿದ್ದರು. ಕುಶಾನರ ಕಾಲದಲ್ಲಿ ಭಾರತೀಯ ವ್ಯಾಪಾರಿಗಳು ಮತ್ತು ಬೌದ್ಧ ಭಿಕ್ಷುಗಳು ಚೀನಾದಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡುತ್ತಾರೆ. ಕಾಲಾಂತರದಲ್ಲಿ ಚೀನಾವನ್ನು ಆಳಿದ ವಿದೇಶಿ ರಾಜಮನೆತನಗಳಾದ ಯುವಾನ್ ಮತ್ತು ಮಂಚುಗಳನ್ನು ತಮ್ಮ ಆಡಳಿತವನ್ನು ಸೃಷ್ಟಿಕರಿಸುವಲ್ಲಿ ಬೌದ್ಧ ಧರ್ಮವನ್ನು ಬಳಸಿಕೊಂಡವು. ಬೌದ್ಧ ಧರ್ಮವು ಕೂಡ ಚೀನೀಯರ ಜೀವನ ಮತ್ತು ತತ್ವಜ್ಞಾನದ ಮೇಲೆ ವ್ಯಾಪ್ತಿ ಮೂಡಿಸಿದೆ. ಭಾರತದ ಬೌದ್ಧ ಧರ್ಮವು 1ನೇ ಶತಮಾನದಲ್ಲಿ ಕಾನಿಷ್ಕನ ಅವಧಿಯಲ್ಲಿ ಚೀನಾ ದೇಶವು ಹರಡಿತ್ತು. ಹಾನ್ ವಂಶ ಪತನವಾಗುವವರೆಗೂ ಅದು ಹೆಚ್ಚಿನ ಬೆಳೆಯಲಿಲ್ಲ, ಏಕೆಂದರೆ ಅದು ಹಾನ್ ದೊರೆಗಳ ಕನ್ಫ್ಯೂಷಿಯಸ್ ವಿಚಾರಧಾರೆಯನ್ನು ಅನುಸರಿಸುತ್ತದೆ. ಈ ಮನೆತನಗಳಾದ ಕಾಲದಲ್ಲಿ ಬೌದ್ಧ ಧರ್ಮವು ರಾಷ್ಟ್ರ ಧರ್ಮವಾಯಿತು. ಇಂದಿಗೂ ಕೂಡ ಬೌದ್ಧ ಧರ್ಮವು ಚೀನಾದಲ್ಲಿ ಜನಪ್ರಿಯವಾಗದು ಚೀನೀಯರ ಸಮಾಜದ ಪ್ರತಿಯೊಂದು ಆಯಾಮಗಳ ಮೇಲೆ ಪ್ರಭಾವ ಬೀರಿತು. ಚೀನಾ ನಾಗರಿಕತೆಯು ಯಾವ ನದಿಯ ಬಯಲಿನಲ್ಲಿ? ಚೀನಾ ನಾಗರಿಕತೆಯು ಉತ್ತರ ಚೀನಾ ನಾಗರಿಕತೆ ಲ್ಯಾಂಗೋ ಮತ್ತು ಹ್ಯಾಂಗ್ಸೆ ಹಾಗೂ ದಕ್ಷಿಣ ಚೀನಾವು ಶುಕಿಯಾಂಗ್ ನದಿಗಳ ಬಯಲಿನಲ್ಲಿ ಬೌದ್ಧ ಧರ್ಮವನ್ನು ಚೀನಾದಲ್ಲಿ ಜನಪ್ರಿಯಗೊಳಿಸಿದವರು ಯಾರು? ಭಾರತೀಯ ವ್ಯಾಪಾರಿಗಳು ಮತ್ತು ಭಿಕ್ಷುಕರು. ಚೀನಿಯರ ಗದ್ಯ ಪದ್ಯ ತತ್ವಜ್ಞಾನ ಮತ್ತು ಇತಿಹಾಸವನ್ನು ಒಳಗೊಂಡಿರುವ ಮನೆತನ ಯಾವುದು? ಮತ್ತು ಬ್ರಾಹ್ಮಣ. ಚೀನಾದ ಪ್ರಸಿದ್ಧ ದೊರೆ ಯಾರು? ಮಂಗೋಲಿಯನ್ನರಿಂದ ರಕ್ಷಣೆ ಪಡೆಯಲು ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದರು. ಪ್ರಾಚೀನ ಚೀನಾದ ಯಾರಾದರೂ ಇಬ್ಬರು ತತ್ವಜ್ಞಾನಿಗಳ ಹೆಸರು? ಲಾವೋ ತ್ಸೆ, ಕನ್ಫ್ಯೂಷಿಯಸ್. ಚೀನಿಯರು ಯಾವುದೇ ಪ್ರಮುಖವಾಗಿ ಬೆಳೆದಿದ್ದರು? ಗೋಧಿ, ಭತ್ತ, ಸಿರಿಧಾನ್ಯಗಳನ್ನು. ಹೆಸರು ಮೆಂಗ್ಸು. ಚೀನಿಯರು ಯಾವುದಾದರೂ 2 ಪ್ರಮುಖ ವೈಜ್ಞಾನಿಕ ಶೋಧನೆಗಳನ್ನು ಹೋಗಿ ಚಿಕಿತ್ಸೆ ನಾಡಿಗಳ ಚಿಕಿತ್ಸೆ. ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾದ ಯಾವುದಾದರೂ 2 ಶೋಧನೆಗಳನ್ನು ತಿಳಿಸಿ. ನಾಗರಿಕತೆಗಳು ಬೆಳವಣಿಗೆಗೆ ಸಹಾಯಕವಾದ ಯಾವುದಾದರೂ 2 ಶೋಧನೆಗಳನ್ನು ಶಾಯಿ, ಗಾಜು, ಕಾಗದ. ಲಾವೋತ್ಸೆಯವರ ಮಹತ್ವದ ಹೇಳಿಕೆಯನ್ನು ತಿಳಿಸಿ. ಲಾವೋತ್ಸೆಯವರ ಮಹತ್ವದ ಹೇಳಿಕೆಯನ್ನು ತಿಳಿಸಿ. ಸೇವಿಸಿದ ಗುರಿಗಳನ್ನು ಹೋಲಿಸುತ್ತದೆ. ನಾವು ಜಗಳವಾಡದಿದ್ದರೆ ನಮ್ಮೊಂದಿಗೆ ಯಾರೂ ಕೂಡ ಜಗಳವಾಡಲಾರರು. ಬೌದ್ಧ ಧರ್ಮವನ್ನು ಚೀನಾದಲ್ಲಿ ಜನಪ್ರಿಯಗೊಳಿಸಿದವರು ಯಾರು? ಯಾವುದಾದರೂ 2 ಪ್ರಾಚೀನ ನಾಗರಿಕತೆಗಳನ್ನು ಹೆಸರಿಸಿ. ಚೀನಾ ನಾಗರಿಕತೆ ಚೀನಿಯರ ಮಹಾಗೋಡೆಯನ್ನು ಹೇಗೆ ನಿರ್ಮಿಸುತ್ತಾರೆ? ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಎಂದು ಯಾಕೆ ಕರೆಯಲಾಗಿದೆ? ಉತ್ತರ ಯಾರಿಗೆ ಗೊತ್ತಿದೆ ಹೇಳ್ಬೋದು. ನದಿ ಬಯಲೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಅಂತೇಳಿ ಯಾಕೆ ಕರೀತಾರೆ? ಗಟ್ಟಿಯಾಗಿ ಉತ್ತರ ಹೇಳಬೇಕು, ಅವ್ರಿಗೆ ಕೇಳಿಸ್ಬೇಕಲ್ಲ. ಅನೇಕ ನಾಗರಿಕತೆಗಳು ನದಿ ಬಯಲಿನಲ್ಲಿ ಹುಟ್ಟುವುದರಿಂದ
ನಿಮ್ಮ 3ನೇ ಅಧ್ಯಾಯದಲ್ಲಿ ಅಭ್ಯಾಸ ಮಾಡಿದ್ದೀರಾ. 3.1 ಪೀಠಿಕೆ ಇದೆಯಲ್ಲ, ಅದರಲ್ಲಿ ಜಗತ್ತಿನ ಎಲ್ಲ ನಾಗರಿಕತೆಗಳು ಬೆಳೆದಿರುವುದು ನದಿಯ ಬಯಲಿನಲ್ಲಿಯೇ. ಏಕೆಂದರೆ ಅಲ್ಲಿ ಫಲವತ್ತಾದ ಮಣ್ಣಿದೆ, ಯಥೇಚ್ಛವಾದ ನೀರಿದೆ, ಉತ್ತಮ ಹವಾಗುಣ ಇದೆ. ಹಾಗೆಯೇ ಮನೆಗಳನ್ನು ಕಟ್ಟಿ ವಾಸವನ್ನು ಮಾಡಲಿಕ್ಕೆ ಬೇಕಾದಂಥ ಉತ್ತಮ ಅನುಕೂಲಕರವಾದಂಥ ವಾತಾವರಣ ಇದೆ. ಹಾಗಾಗಿ ಜಗತ್ತಿನ ಎಲ್ಲ ನಾಗರಿಕತೆಗಳು ಬೆಳೆದಿರುವುದು ನದಿಯ ಬಯಲಿನಲ್ಲಿ. ಚೀನಿಯರ ಪ್ರಮುಖ ಬೆಳೆ ಯಾವುದು? ಗುಜರಾತ್ ಎಂದರೆ ವಿಶ್ವದ ಬೃಹತ್ ಚೀನಾದ ಬಹುದೊಡ್ಡ ತತ್ವಜ್ಞಾನಿ ಯಾರು? ಚೀನಾವು ಅತ್ಯಂತ ಸುದೀರ್ಘವಾಗಿ ಆಳಿದ ರಾಜಮನೆತನ ಯಾವುದು? ಕನ್ಫ್ಯೂಷಿಯಸ್ ಯಾವ ಪ್ರಾಂತ್ಯದಲ್ಲಿ ಹುಟ್ಟಿದನು? ಯಾವ ಪ್ರಾಂತ್ಯದಲ್ಲಿ? ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಕೇಳಬೇಕು. ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ ಎಂದು ಯಾಕೆ ಕರೆಯುತ್ತಾರೆ? ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ ಎಂದು ಯಾಕೆ ಕರೆಯುತ್ತಾರೆ? ಚೀನಾ ನಾಗರಿಕತೆ ಪಾಠ ಮಾಡಿದರೆ ನೀವು ಈಜಿಪ್ಟ್ ನಾಗರಿಕತೆ ಪ್ರಶ್ನೆ ಕೇಳ್ತಾ ಇದ್ದೀರಾ. ಯಾರ್ಯಾರು ಗೊತ್ತಿದ್ರು ಉತ್ತರ ಹೇಳಿ. ಅದಕ್ಕೆ ನಾವು ಸಿಂಪಲ್ ಆಗಿ ಹೇಳೋದಾದ್ರೆ, ನೈಲ್ ನದಿಯು ಹರಿಯದೇ ಹೋಗಿದ್ದರೆ ಈಜಿಪ್ಟ್ ನಾಗರಿಕತೆಯೇ ಬೆಳೀತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಜಿಪ್ಟ್ ಮರುಭೂಮಿ ಪ್ರದೇಶ. ಆ ಮರುಭೂಮಿಯಲ್ಲಿ ಹರಿತಕ್ಕಂಥ ಏಕೈಕ ನದಿ ಯಾವುದು ಅಂತ ಹೇಳಿದ್ರೆ ನೈಲ್. ಹಾಗಾಗಿ ಅದು ತಂದು ಹರಡಿರುವ ಮೆಕ್ಕಲು ಮಣ್ಣು ಮತ್ತು ಆ ನಾಗರಿಕತೆ ಬೆಳೀಲಿಕ್ಕೆ ಬೇಕಾದಂತಹ ನೀರಿನ ಸೌಲಭ್ಯವನ್ನು ಒದಗಿಸಿಕೊಂಡಿದೆ. ಹಾಗೆಯೇ ಆಹಾರವನ್ನು ಬೆಳೀಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದೆ. ಹಾಗಾಗಿನೇ ಅಲ್ಲಿ ಈಜಿಪ್ಟ್ ನಾಗರಿಕತೆ ಬೆಳವಣಿಗೆ ಆಗುತ್ತೆ. ನೈಲ್ ನದಿ ಏನಾದ್ರು ಹರಿದೇ ಹೋಗಿದ್ರೆ ಅದು ಮರುಭೂಮಿ ಪ್ರದೇಶ ಆಗಿರ್ತಾ ಇತ್ತು, ಅಲ್ಲಿ ಯಾವ ನಾಗರಿಕತೆಯೂ ಬೆಳೀತಾ ಇರಲಿಲ್ಲ. ನೀವೇನಾದ್ರು ಪ್ರಶ್ನೆಗಳನ್ನ ಕೇಳೋದಾದ್ರೆ ಚೀನಾ ನಾಗರಿಕತೆಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನೇ ಕೇಳಿ. ಲಾವೋತ್ಸೆ ಯಾವ ಪುಸ್ತಕವನ್ನು ಬರೆದರು? ಚೀನಾದಿಂದ ರಫ್ತಾಗುತ್ತಿದ್ದ ಯಾವುದೆರಡು ಪ್ರಮುಖ ವಸ್ತುಗಳು ಬರೆಯಿರಿ. ಮತ್ತೇನಾದ್ರು ಪ್ರಶ್ನೆಗಳಿದೆಯಾ?